ಓಡಿ ಹೋಗಬೇಡಿ ರಾಹುಲ್ ಗಾಂಧಿ, ಸಂಸತ್ತಲ್ಲಿ ಉಲ್ಟಾ ಹೊಡೆದ ಆಟ, ಕಂಗಾಲಾದ ವಿರೋಧ ಪಕ್ಷ. ದೆಹಲಿಯಲ್ಲಿ ವಿಚಿತ್ರ ವಿದ್ಯಮಾನ, ಬೇಟೆಗಾರರೇ ಬಲೆಗೆ ಬಿದ್ರ. ನಮಸ್ಕಾರ ವೀಕ್ಷಕರೇ. ರಾಜಕಾರಣದಲ್ಲಿ ಯಾವತ್ತೂ ವಿರೋಧ ಪಕ್ಷದವರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದು, ಬ್ಯಾನರ್ ಹಿಡಿದು ಘೋಷಣೆ ಕೂಗೋದು ಸಾಮಾನ್ಯ. ಆದರೆ ದೆಹಲಿಯ ಸಂಸತ್ತಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಭಾರಿ ವಿಚಿತ್ರ ಮತ್ತು ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದು ಹೋಗಿದೆ. ಇಷ್ಟು ದಿನ ಸಂಸತ್ತಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ಬೊಬ್ಬೆ ಹೊಡಿತಾ ಇದ್ದ ವಿರೋಧ ಪಕ್ಷದ ನಾಯಕರಿಗೆ ಇದೀಗ ಆಡಳಿತ ಪಕ್ಷದವರೇ ಅಕ್ಷರಶಃ ಭಾರಿ ಮುಖಭಂಗ ಉಂಟು ಮಾಡಿದ್ದಾರೆ. ಯಾವಾಗಲೂ ಮೈಕ್ ಹಿಡಿದು ಗಲಾಟೆ ಮಾಡ್ತಾ ಇದ್ದ ರಾಹುಲ್ ಗಾಂಧಿ ಅವರು ಇಂದು ತಲೆ ತಗ್ಗಿಸಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಡಳಿತ ಪಕ್ಷದ ನಾಯಕರು ಮತ್ತು ಮಂತ್ರಿಗಳೇ ಒಟ್ಟಾಗಿ ಸೇರಿ ವಿರೋಧ ಪಕ್ಷದ ನಾಯಕನ ವಿರುದ್ಧವೇ ಬ್ಯಾನರ್ ಹಿಡಿದು ಪ್ರತಿಭಟನೆಗೆ ಇಳಿದಿದ್ದಾರಂತಂದ್ರೆ ನೀವು ನಂಬಲೇಬೇಕು. ಸಂಸತ್ತಿನ ಮಕರದ್ವಾರದ ಮುಂದೆ ನಡೆದ ಈ ಹೈಡ್ರಾಮಾ ಮತ್ತು ರಾಹುಲ್ ಗಾಂಧಿ ಅವರ ಮುಖವಾಡ ಈಗ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ದೆಹಲಿಯ ಸಂಸತ್ತಿನ ಕಾರಿಡಾರ್ಗಳಿಂದ ಹೊರಬಿದ್ದಿರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದ್ರೆ, ತಾವು ಕೇಳಿದ ಪ್ರಶ್ನೆಗೆ ಅಮಿತ್ ಶಾ ಅವರು ಉತ್ತರ ಕೊಡೋದಕ್ಕೆ ನಿಂತಾಗ ರಾಹುಲ್ ಗಾಂಧಿ ಮತ್ತು ಅವರ ತಂಡ ಸದನದಿಂದ ಓಡಿ ಹೋಗಬಾರದು ಅಂತ ಆಡಳಿತ ಪಕ್ಷದವರೇ ಭಾಗೋ ಮತ್ ರಾಹುಲ್ ಗಾಂಧಿ ಎನ್ನುವ ಪೋಸ್ಟರ್ ಹಿಡಿದು ನಿಂತಿರುವ ಆಘಾತಕಾರಿ ಹಾಗೂ ರೋಚಕ ವಾಸ್ತವ ಈಗ ಜಗಜ್ಜಾಹೀರಾಗಿದೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಆಡಳಿತ ಪಕ್ಷದ ಈ ಅನಿರೀಕ್ಷಿತ ದಾಳಿಗೆ ಇಷ್ಟೊಂದು ತಬ್ಬಿಬ್ಬಾಗಿದ್ದರ ಹಿಂದಿನ ಅಸಲಿ ಕಾರಣ ಏನು ಗೊತ್ತಾ? ತಮ್ಮ ಕರಾಳ ಬಣ್ಣ ಬಯಲಾಗತ್ತೆ ಅಂತ ಗೊತ್ತಾದ ತಕ್ಷಣ ಅಖಿಲೇಶ್ ಯಾದವ್ ಅವರು ಅಯೋಧ್ಯ ರಾಮ ಮಂದಿರದ ವಿಚಾರವನ್ನು ಎಳೆತಂದು ಡ್ರಾಮಾ ಮಾಡಿದ್ಯಾಕೆ? ಜಂತರ್ ಮಂತರ್ ಗಲಾಟೆಯ ಬಗ್ಗೆ ಮಾತನಾಡುವ ವಿರೋಧ ಪಕ್ಷಗಳು ತಮ್ಮದೇ ಸರ್ಕಾರ ಇರುವ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆದಾಗ ಸೈಲೆಂಟ್ ಆಗಿದ್ಯಾಕೆ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಗಲಾಟೆಗಳ ನಡುವೆ ಸರ್ಕಾರ FCRA ಮತ್ತು ಡಿಲಿಮಿಟೇಷನ್ ಬಿಲ್ಗಳನ್ನು ಪಾಸ್ ಮಾಡಿಕೊಳ್ಳಲು ಹೆಣೆದಿರುವ ಆ ಮಾಸ್ಟರ್ ಪ್ಲಾನ್ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ರಾಹುಲ್ ಮತ್ ಭಾಗೋ ಕ್ಯಾಂಪೇನ್, ಜಾರ್ಖಂಡ್ ಬಣ್ಣ ಬಯಲು ಮತ್ತು ಸಂಸತ್ತಿನ ಉಲ್ಟಾ ಆಟದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟನ್ನು ಎಳೆಯಾಗಿ ಬಿಚ್ಚಿಡೋಣ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಭಾಗೋ ಮತ್ ರಾಹುಲ್ ಗಾಂಧಿ, ಆಡಳಿತ ಪಕ್ಷದ ಬಿಗ್ ಕೌಂಟರ್. ವೀಕ್ಷಕರೇ, ಈ ವಿಚಿತ್ರ ಘಟನೆ ನಡೆಯುವುದಕ್ಕೆ ಪ್ರಮುಖ ಕಾರಣ ಹಿಂದಿನ ದಿನ ಅಂದರೆ ಈ ಕಳೆದ 7-8 ದಿನಗಳಿಂದ ನಡೀತಾ ಇರುವ ಸಂಸತ್ ಕಲಾಪ ಸಂಜೆ ನಡೆದಂತಹ ಒಂದು ಭಾರಿ ಬೆಳವಣಿಗೆ. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ವಿರೋಧ ಪಕ್ಷಗಳಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೊಟ್ಟಿದ್ದರು. ನೀವು ಕಳೆದ ಕೆಲವು ವಾರಗಳಿಂದ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರ ಕೊಡಬೇಕು ಅಂತ ಗಲಾಟೆ ಮಾಡ್ತಿದ್ದೀರಲ್ಲ, ನಾಳೆ ಖುದ್ದಾಗಿ ಅಮಿತ್ ಶಾ ಅವರೇ ಸಂಸತ್ತಿಗೆ ಬಂದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಎಳೆಯಾಗಿ ಉತ್ತರ ಕೊಡ್ತಾರೆ. ಆದರೆ ಒಂದು ಷರತ್ತು, ಅಮಿತ್ ಶಾ ಅವರು ಉತ್ತರ ಕೊಡುವಾಗ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರಬೇಕು. ಮಧ್ಯದಲ್ಲಿ ಗಲಾಟೆ ಮಾಡಿ ಸದನದಿಂದ ಓಡ್ ಹೋಗೋದಕ್ಕೆ ನೋಡಬಾರದು ಅಂತ ವಾರ್ನಿಂಗ್ ಕೊಟ್ಟಿದ್ರು. ಅದಾದ ಮರುದಿನ ಬೆಳಗ್ಗೆ ಸಂಸತ್ತಿನ ಮಕರದ್ವಾರದ ಬಳಿ ರಾಹುಲ್ ಗಾಂಧಿ ಮತ್ತು ಅವರ ತಂಡ ಬರ್ತಾ ಇದ್ದಂತೆಯೇ ಅಲ್ಲಿ ಕಾದಿದ್ದ ಆಡಳಿತ ಪಕ್ಷದ ನಾಯಕರು ಭಾರಿ ಸರ್ಪ್ರೈಸ್ ಕೊಟ್ಟಿದ್ರು. ಆಡಳಿತ ಪಕ್ಷದ ನಾಯಕರ ಕೈಯಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳಿದ್ವು. ಆ ಬ್ಯಾನರ್ಗಳ ಮೇಲೆ ಭಾಗೋ ಮತ್ ರಾಹುಲ್ ಗಾಂಧಿ ಅಂತಂದರೆ ಓಡಿ ಹೋಗಬೇಡಿ ರಾಹುಲ್ ಗಾಂಧಿ ಮತ್ತು ಅಮಿತ್ ಶಾ ಅವರಿಂದ ತಪ್ಪಿಸಿಕೊಂಡು ಓಡಿ ಹೋಗಬೇಡಿ ಅನ್ನುವಂತಹ ವಾಕ್ಯಗಳನ್ನು ಬರೆಯಲಾಗಿತ್ತು. ವಿರೋಧ ಪಕ್ಷದ ನಾಯಕರ ವಿರುದ್ಧ ಸ್ವತಃ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ನಾಯಕರು ದಂಡಿಯಾಗಿ ನಿಂತು ಘೋಷಣೆಗಳನ್ನು ಕೂಗೋದಕ್ಕೆ ಶುರು ಮಾಡಿದರು. ಈ ಒಂದು ಅನಿರೀಕ್ಷಿತ ದಾಳಿಯನ್ನು ಕಂಡು ಇಡೀ ವಿರೋಧ ಪಕ್ಷದ ಪಾಳೆಯ ಅಕ್ಷರಶಃ ಬೆಚ್ಚಿಬಿತ್ತು. ರಾಜಕುಮಾರನಿಗೆ ಬಿಗ್ ಶಾಕ್, ತಬ್ಬಿಬ್ಬಾದ ರಾಹುಲ್ ಮತ್ತು ಪ್ರಿಯಾಂಕಾ. ವೀಕ್ಷಕರೇ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರಿಗೆ ಇದೊಂದು ಅರಗಿಸಿಕೊಳ್ಳಲಾಗದಂತಹ ಭಾರಿ ಮುಖಭಂಗವಾಗಿತ್ತು. ಯಾಕಂದರೆ ರಾಹುಲ್ ಗಾಂಧಿ ಅವರು ಹುಟ್ಟಿದಾಗಿನಿಂದಲೂ ಒಂದು ರೀತಿಯ ರಾಜಕುಮಾರ ಎನ್ನುವ ವಾತಾವರಣದಲ್ಲಿಯೇ ಬೆಳೆದು ಬಂದವರು. ತಾನು ಭಾಷಣ ಮಾಡುವಾಗ ಎಲ್ಲರೂ ಚಪ್ಪಾಳೆ ತಟ್ಟಬೇಕು, ತಾನು ಗಲಾಟೆ ಮಾಡಿದ್ರೆ ಸರ್ಕಾರ ಹೆದರಬೇಕು ಅನ್ನುವ ಅಹಂಕಾರ ಅವರಲ್ಲಿತ್ತೇನೋ. ಆದರೆ ಇಂದು ತಮ್ಮ ವಿರುದ್ಧವೇ ಇಷ್ಟೊಂದು ಜನ ಬ್ಯಾನರ್ ಹಿಡಿದು ಓಡಿ ಹೋಗಬೇಡಿ ಅಂತ ಕೂಗಾಡ್ತಾ ಇರೋದನ್ನು ನೋಡಿ ಅವರಿಗೆ ಏನು ಮಾಡಬೇಕಂತಾನೆ ತೋಚಲಿಲ್ಲ. ಇದು ಹೇಗಿತ್ತಂದರೆ, ತುಂಬ ಮುದ್ದಾಗಿ ಬೆಳೆಸಿದ ಮಗನಿಗೆ ಯಾರಾದರೂ ಮಾಸ್ಟರ್ ಬೈದರೆ ಆ ಮಗು ಹೇಗೆ ಕಂಗಾಲಾಗತ್ತೋ ಅದೇ ರೀತಿ ರಾಹುಲ್ ಗಾಂಧಿ ಕಂಗಾಲಾಗಿ ನಿಂತಿದ್ರು.
ವಾದ್ರಾ ಅವರು ಕೂಡ ಅಷ್ಟೇ. ಪ್ರಿಯಾಂಕಾ ವಾದ್ರಾ ಅವರಿಗಿಂತಲೂ ಈ ಪರಿಸ್ಥಿತಿ ಹೇಗೆ ಎದುರಿಸಬೇಕು ಅನ್ನೋದು ಕೂಡ ಅರ್ಥವಾಗಲಿಲ್ಲ. ತಾವೇ ಸರ್ಕಾರವನ್ನು ಕಟ್ಟಿ ಹಾಕ್ತೇವೆ ಎಂದುಕೊಂಡಿದ್ದವರಿಗೆ ಆಡಳಿತ ಪಕ್ಷದ ಈ ಪ್ರತ್ಯಾಸ್ತ್ರ ಅಕ್ಷರಶಃ ಸಿಡಿಲು ಬಡಿದಂತೆ ಅಪ್ಪಳಿಸಿತು. ಅಖಿಲೇಶ್ ಯಾದವ್ ಹೊಸ ಡ್ರಾಮಾ, ರಾಮ ಮಂದಿರ್ ನೆಪ. ತಮ್ಮ ಬಣ್ಣ ಬಯಲಾಗತ್ತೆ ಮತ್ತು ಅಮಿತ್ ಶಾ ಅವರ ಭಾಷಣದ ಮುಂದೆ ತಾವು ತಲೆ ತಗ್ಗಿಸಿ ಕೂರಬೇಕಾಗತ್ತೆ ಅಂತ ಗೊತ್ತಾದ ತಕ್ಷಣ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಯಾದವ್ ಅವರು ಈ ವಿಷಯವನ್ನು ಬೇರೆಗಡೆಗೆ ತಿರುಚೋದಕ್ಕೆ ಹೊಸದೊಂದು ನಾಟಕ ಶುರು ಮಾಡ್ತಾರೆ. ಅಖಿಲೇಶ್ ಯಾದವ್ ಅವರು ಈ ಏಕಾಏಕಿ ಅಯೋಧ್ಯ ರಾಮ ಮಂದಿರದ ದೇಣಿಗೆಯಲ್ಲಿ ಕಳ್ಳತನವಾಗಿದೆ, ಅದರ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೊಸ ರಾಗ ಶುರು ಮಾಡ್ತಾರೆ. ದೇವಸ್ಥಾನ ಅನ್ನೋದು ಒಂದು ಖಾಸಗಿ ಟ್ರಸ್ಟ್, ಅಲ್ಲೇನಾದರೂ ಅವ್ಯವಹಾರ ನಡೆದಿದ್ದರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅದನ್ನು ಕಟ್ಟುನಿಟ್ಟಾಗಿ ತನಿಖೆ ಮಾಡುತ್ತೆ ಮತ್ತು ಈ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ. ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ನಲ್ಲಿರುವ ವಿಚಾರವನ್ನು ಸಂಸತ್ತಲ್ಲಿ ಚರ್ಚೆ ಮಾಡೋದು ಕಾನೂನು ಬಾಹಿರ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಅಖಿಲೇಶ್ ಯಾದವ್ ಅವರು ಈ ವಿಷಯವನ್ನು ಯಾಕೆ ತೆಗೆದ್ರು ಅಂತಂದರೆ, ಮುಂದೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಬರ್ತಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಕಂಡು ಹಿಡಿಯೋದಕ್ಕೆ ಇವರಿಗೆ ಸಾಧ್ಯವಾಗಿಲ್ಲ. ಹೀಗಾಗಿ ಹೇಗಾದರೂ ಮಾಡಿ ಜನರ ತಲೆಯಲ್ಲಿ ರಾಮ ಮಂದಿರದ ಬಗ್ಗೆ ಅನುಮಾನ ಹುಟ್ಟಿಸಬೇಕು ಅನ್ನುವಂತಹ ಕುತಂತ್ರ ಅಖಿಲೇಶ್ ಯಾದವ್ ಅವರದ್ದಾಗಿತ್ತು. ಆದರೆ ರಾಮ ಮಂದಿರ ಅನ್ನೋದು ಕೇವಲ ಉತ್ತರ ಪ್ರದೇಶಕ್ಕೆ ಸೀಮಿತವಾದ ವಿಚಾರವಲ್ಲ, ಇದು ಇಡೀ ದೇಶದ 100 ಕೋಟಿ ಹಿಂದೂಗಳ ಅಸ್ಮಿತೆ ಎನ್ನುವುದು ಈ ಭ್ರಷ್ಟ ರಾಜಕಾರಣಿಗಳಿಗೆ ಅರ್ಥವಾಗ್ತಾ ಇಲ್ಲ. ಈಗ ಅರ್ಥವಾಗ್ತಾ ಇಲ್ಲ ಅಂತಂದರೆ ನಾನು ಇಲ್ಲಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಟ್ರಸ್ಟಿಗಳನ್ನು ನೇಮಿಸಿದ್ದು ಯಾಕೆ? ಈ ಟ್ರಸ್ಟಿಗಳಲ್ಲಿ ಅಥವಾ ಟ್ರಸ್ಟ್ ನೇಮಕವಾಗಿರುವಂತಹ ಈ ಟ್ರಸ್ಟ್ ಅಂತ ಇರುತ್ತಲ್ಲ, ಆ ಬಾಡಿನಲ್ಲಿ ಈಗ ನಿಮಗೆ ಭಾರತ ಅಖಂಡ ಹಿಂದೂಸ್ತಾನದ ಹಿಂದೂಗಳು ಅಸ್ಮಿತೆ ಅಂತ ಕಾಣಿಸ್ತಾಗಿದೆ. ಯಾಕಂದರೆ ಹಾಗಾದರೆ ಈ ಟ್ರಸ್ಟಲ್ಲಿ ಇರುವಂತಹ ಪ್ರತಿಯೊಬ್ಬರು ಬರೀ ಉತ್ತರ ಭಾರತದವರು ಯಾಕಾಗಿದ್ದರು? ದಕ್ಷಿಣ ಭಾರತದವರನ್ನು ನೀವು ನೇಮಿಸಬೇಕಾಗಿತ್ತು. ಯಾಕೆ ನೇಮಿಸಲಿಲ್ಲ? ತಮ್ಮ ಮೇಲೆ ಬರ್ತಾ ಇದ್ದ ಹಾಗೆ ಜಾರಿಕೊಳ್ಳೋದಕ್ಕೆ ಇಂತಹ ಹಿಂದೂಗಳ ಅಸ್ಮಿತೆ, ಹಿಂದೂ ಧರ್ಮ ಅಂತ ಹೊಸ ಬಾಂಬ್ಗಳನ್ನು ಬಿಡ್ತಿರಲ್ಲ, ನಿಮಗೆ ನಾಚಿಕೆ ಆಗಬೇಕು BJPಯವರಿಗೆ. ಈ ಒಂದು ವಿಚಾರದಲ್ಲಿ ನನ್ನ ಒಂದು ಸ್ಪಷ್ಟ ನಿಲುವು ಇದು. ರಾಮ ಮಂದಿರದ ದೇಣಿಗೆ ಪೆಟ್ಟಿಗೆಯಲ್ಲಿ ಯಾರು ದುಡ್ಡು ಕೊಟ್ಟಿಲ್ವೋ ಅದು ಗೊತ್ತಿಲ್ಲ, ಬಟ್ ಭ್ರಷ್ಟಾಚಾರ ಆಗಿದೆ ತಾನೇ. ಭ್ರಷ್ಟಾಚಾರ ಆಗಿದೆ ಅಂತಂದರೆ ಅಷ್ಟು ದೊಡ್ಡ ಅಸ್ಮಿತೆ. ನೀವು ಧರ್ಮ ವಿರೋಧಿಗಳು, ಧರ್ಮ ದ್ರೋಹಿಗಳು ನೀವೆಲ್ಲ. ಆ ಧರ್ಮದ್ರೋಹಿಗಳು ರಾಮ ಮಂದಿರದ ಹೆಸರನ್ನು ಹೇಳಿಕೊಂಡು ವೋಟನ್ನು ಪಡೆದುಕೊಂಡ್ರಿ, ವೋಟನ್ನು ಗಿಟ್ಟಿಸ್ಕೊಂಡಿದ್ದರಿಂದ ಈಗ ಅದರಲ್ಲಿ ತಪ್ಪಾಗಿದೆ, ಭ್ರಷ್ಟಾಚಾರ ಆಗಿದೆ ಅಂತಂದರೆ ಅದು ಉತ್ತರ ಪ್ರದೇಶ, ಅದು ಖಾಸಗಿ ಟ್ರಸ್ಟು, ಅದು ಇದು ಅಂತ ಬಾಂಬ್ ಬಿಡ್ತಿದ್ದೀರಲ್ಲ. ಯಾರ ಕಿವಿಗೆ ಹೂವು ಇಡ್ತಿದ್ದೀರಾ? ಹೂವು ಇಟ್ಟಿದ್ದು ಸಾಕು, ರಾಜೀನಾಮೆ ಕೊಡಿ, ಹೊರಗಡೆ ಬನ್ನಿ. ಜಾರ್ಖಂಡ್ನಲ್ಲಿ ಪೊಲೀಸರ ದಬ್ಬಾಳಿಕೆ, ಬಾಯಿ ಮುಚ್ಚಿದ ರಾಹುಲ್. ಇತ್ತ ದೆಹಲಿಯಲ್ಲಿ ಜಂತರ್ ಮಂತರ್ ಗಲಾಟೆಯ ಪ್ರಶ್ನೆ ಕೇಳುವ ರಾಹುಲ್ ಗಾಂಧಿ ಅವರಿಗೆ ಅಮಿತ್ ಶಾ ಅವರು ಭಾರಿ ದೊಡ್ಡ ತಿರುಗೇಟು ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಅದುವೇ ಜಾರ್ಖಂಡ್ ಸರ್ಕಾರದ ಕರಾಳ ಇತಿಹಾಸ. ಜಾರ್ಖಂಡ್ನಲ್ಲಿ ಈಗ ಇರೋದು ಕಾಂಗ್ರೆಸ್ ಮೈತ್ರಿ ಸರ್ಕಾರ. ಅಲ್ಲಿ ನೇಮಕಾತಿ ಪರೀಕ್ಷೆಯಲ್ಲಿ ಭಾರಿ ದೊಡ್ಡ ಅಕ್ರಮ ನಡೆದಿದೆ ಅಂತ 100 ಮುಗ್ಧ ವಿದ್ಯಾರ್ಥಿಗಳು ಕಳೆದ 17 ದಿನಗಳಿಂದ ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅವರು ಸರ್ಕಾರದ ವಿರುದ್ಧ ಒಂದು ಕೆಟ್ಟ ಘೋಷಣೆಯನ್ನು ಕೂಗಿರಲಿಲ್ಲ. ಆದರೆ ಈ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆ ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇವರ ಮೇಲೆ ಜಲಫಿರಂಗಿ ಮೂಲಕ ನೀರು ಹರಿಸಿ, ಕಣ್ಣೀರು ತರಿಸುವ ಗ್ಯಾಸ್ ಸಿಡಿಸಿ, ರಕ್ತ ಬರುವಂತೆ ಹೊಡೆದಿದ್ದಾರೆ. ಈ ಪ್ರಶ್ನೆ ಕೇಳಿದ ಪತ್ರಕರ್ತರನ್ನು ಜೈಲಿಗೆ ತಳ್ಳುತ್ತಿದ್ದಾರೆ. ದೆಹಲಿಯಲ್ಲಿ ಗೂಂಡಾಗಿರಿ ಮಾಡ್ತಾ ಇರೋರನ್ನ ತಡೆಯೋದಕ್ಕೆ ಪೊಲೀಸರು ಲಾಠಿ ಬೀಸಿದ್ರೆ ಪ್ರಜಾಪ್ರಭುತ್ವ ಸತ್ತೋಯ್ತು ಅಂತ ಅರಚಿವಾಡುವಂತಹ ರಾಹುಲ್ ಗಾಂಧಿ ಅವರು ಜಾರ್ಖಂಡ್ನಲ್ಲಿ ತಮ್ಮದೇ ಸರ್ಕಾರ ಮುಗ್ಧ ವಿದ್ಯಾರ್ಥಿಗಳ ತಲೆ ಒಡೆಯುವಾಗ ಯಾಕೆ ಬಾಯಿ ಮುಚ್ಚಿಕೊಂಡು ಕುಳಿತಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಅಮಿತ್ ಶಾ ಅವರು ಸಂಸತ್ತಲ್ಲಿ ತಲೆ ಎತ್ತುತ್ತಿದ್ದಾರೆ ಮತ್ತು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸಾಧ್ಯವಾಗದ ಕಾರಣವೇ ರಾಹುಲ್ ಗಾಂಧಿ ಅವರು ಸಂಸತ್ನಿಂದ ಪರಾರಿಯಾಗೋದಕ್ಕೆ ಯತ್ನ ಮಾಡಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳುವುದಾದರೆ ಸಂಸತ್ನಲ್ಲಿ ನಡೀತಾ ಇರುವ ಈ ಗಲಾಟೆಗಳು ಕೇವಲ ಒಂದು ರಾಜಕೀಯ ನಾಟಕವಲ್ಲ. ಇದರ ಹಿಂದೆ ಆಡಳಿತ ಪಕ್ಷದ ಭಾರಿ ದೊಡ್ಡ ಲೆಕ್ಕಾಚಾರ ಇದೆ. ವಿರೋಧ ಪಕ್ಷಗಳು ಇದೇ ರೀತಿ ಗಲಾಟೆ ಮಾಡಿಕೊಂಡು ಸದನದಿಂದ ಹೊರಗೆ ನಡೆದರೆ ಸರ್ಕಾರವು ತನಗೆ ಬೇಕಾದ FCRA ಮತ್ತು ಡಿಲಿಮಿಟೇಷನ್ನಂತಹ ಅತಿ ದೊಡ್ಡ ಮತ್ತು ಅತಿ ಮುಖ್ಯವಾದ ಬಿಲ್ಗಳನ್ನು ಅತ್ಯಂತ ಸುಲಭವಾಗಿ ಪಾಸ್ ಮಾಡಿಕೊಳ್ಳಲಿದೆ. ವಿರೋಧ ಪಕ್ಷದವರು ಒಳಗಿದ್ರೂ ಗಲಾಟೆ ಮಾಡ್ತಾರೆ, ಹೊರಗಿದ್ರೂ ಗಲಾಟೆ ಮಾಡ್ತಾರೆ. ಹೀಗಾಗಿ ಅವರನ್ನು
ಹೊರಗಡೆ ಇಟ್ಟು ನಾವು ಬಿಲ್ ಪಾಸ್ ಮಾಡಿಕೊಳ್ಳೋಣ ಎನ್ನುವಂತಹ ಹಂತಕ್ಕೆ ಸರ್ಕಾರ ಬಂದು ನಿಂತಿದೆ. ಅಮಿತ್ ಶಾ ಅವರ ಈ ಒಂದು ಚಾಣಾಕ್ಷ ನಡೆಯ ಮುಂದೆ ರಾಹುಲ್ ಗಾಂಧಿ ಅವರ ಅಹಂಕಾರ ಸಂಪೂರ್ಣವಾಗಿ ಭಸ್ಮವಾಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಅಮಿತ್ ಶಾ ಅವರು ಹೆಣೆದಿರುವಂತಹ ಈ ಮಾಸ್ಟರ್ ಸ್ಟ್ರೋಕ್ ಚಾಣಕ್ಯ ನೀತಿ, ಈ ಜ್ವಾಲೆಯಲ್ಲಿ ರಾಹುಲ್ ಗಾಂಧಿಯವರು ಬಿದ್ದು ಹೋಗ್ಬಿಟ್ರಾ? ರಾಹುಲ್ ಗಾಂಧಿಯವರು ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.